ಗೆಳೆಯರೇ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ ದುಡಿದ ಹಣವನ್ನು ಹೇಗೆ ಉಳಿತಾಯ ಮಾಡಿ ಶ್ರೀಮಂತರಾಗುವುದು ಎಂಬುದನ್ನು ತಿಳಿಯೋಣ. ನಾವು ಎಲ್ಲರೂ ಹಣ ಬಯಸುತ್ತೇವೆ, ಆದರೆ ಎಷ್ಟು ಮಂದಿ ಹಣದ ನಿಜವಾದ ಅರ್ಥ ತಿಳ್ಕೊಂಡಿದ್ದಾರೆ? ಹಣ ಎನ್ನುವುದು ಕೇವಲ ಆರ್ಥಿಕ ವಿಷಯವಲ್ಲ, ಅದು ಮನಸ್ಸಿನ ವಿಚಾರ. ಮಾರ್ಗನ್ ಹೌಸೆಲ್ ಈ ಪುಸ್ತಕದಲ್ಲಿ ಹೇಳುತ್ತಾರೆ, ಹಣ ಗಳಿಸುವ ಬುದ್ಧಿವಂತಿಕೆಗಿಂತ ಹಣ ನಿಭಾಯಿಸುವ ಮನುಷ್ಯ ಮುಖ್ಯ. ಹಣವನ್ನು ಅರ್ಥ ಮಾಡಿಕೊಳ್ಳದವರು ಯಾವಾಗಲೂ ಓದಾಡುತ್ತಾರೆ, ಆದರೆ ಅರ್ಥ ಮಾಡಿಕೊಂಡವರು ಶಾಂತವಾಗಿ ಶ್ರೀಮಂತರಾಗುತ್ತಾರೆ. ಹಣದ ಬಗ್ಗೆ ನಮ್ಮ ದೃಷ್ಟಿ ಬಾಲ್ಯದಲ್ಲೇ ರೂಪುಗೊಳ್ಳುತ್ತದೆ. ಯಾರೋ ಬಡತನದಲ್ಲಿ ಬೆಳೆದಿದ್ದಾರೆ ಅವರಿಗೆ ಹಣ ಸುರಕ್ಷತೆ, ಯಾರು ಶ್ರೀಮಂತರಾಗಿದ್ದಾರೆ ಅವರಿಗೆ ಹಣ ಸ್ವಾತಂತ್ರ್ಯ. ಹಣದ ಅರ್ಥ ಎಲ್ಲರಿಗೂ ಒತ್ತೇ ಆಗುವುದಿಲ್ಲ, ಅದು ಜೀವನದ ಅನುಭವದಿಂದ ಬದಲಾಗುತ್ತದೆ. ಉದಾಹರಣೆಗೆ, ಒಬ್ಬ ಬಾಲಕನಿಗೆ ಹಣದ ಕೊರತೆ ಇದ್ದರೆ ಅವನಿಗೆ ಹಣ ಶಾಂತಿ, ಮತ್ತೊಬ್ಬನಿಗೆ ಹಣ ಶಕ್ತಿ. ಈ ವಿಭಿನ್ನ ಭಾವನೆಗಳು ನಿಮ್ಮ ನಿರ್ಧಾರಗಳಲ್ಲಿ ಪರಿಣಾಮ ಬೀರುತ್ತವೆ. ಈ ಪುಸ್ತಕದ ಪ್ರಮುಖ ಪಾಠ ಎಂದರೆ ಸೇವ್ ಮನಿ ನಾಟ್ ಫಾರ್ ಥಿಂಗ್ಸ್ ಬಟ್ ಫಾರ್ ಫ್ರೀಡಮ್. ಹಣ ಉಳಿಸುವುದು ನಿಮ್ಮ ಮನಸ್ಸಿನ ನಿಯಂತ್ರಣದ ಚಿಹ್ನೆ. ಉದಾಹರಣೆಗೆ, ಒಬ್ಬ ತಿಂಗಳಿಗೆ 1,00,000 ಸಂಪಾದಿಸಿದರೆ 10,000 ಉಳಿಸುತ್ತಾನೆ. ಮತ್ತಿನ್ನೊಬ್ಬ 50,000 ಸಂಪಾದಿಸಿದರೆ 20,000 ಉಳಿಸುತ್ತಾನೆ. ಯಾರು ಬುದ್ಧಿವಂತರು? ಖಂಡಿತ ಎರಡನೇ ಬುದ್ಧಿವಂತರು. ಉಳಿಸುವುದಲ್ಲಿ ಗರ್ವ ಇರಲಿ, ಖರ್ಚಿನಲ್ಲಿ ಅಲ್ಲ. ಹಣ ಉಳಿಸುವುದು ಒಂದು ಚಟ, ಅದು ಸಮಯದೊಂದಿಗೆ ಮನಸ್ಸಿನ ಶಾಂತಿಯನ್ನು ಕೊಡುತ್ತದೆ. ಹಣದ ಅತ್ಯಂತ ಮಹತ್ತರ ಶಕ್ತಿ ಕಾಲದ ಶಕ್ತಿ. ಉದಾಹರಣೆಗೆ, ವಾರನ್ ಬಫೆಟ್ ಅವರ ಸಂಪತ್ತಿನ 90% ಅವರು 50ರ ನಂತರ ಅವರು ಅದ್ಭುತ ಓದಿಕೆದಾರರು ಅಲ್ಲ, ಅವರು ಅದ್ಭುತ ತಾಳ್ಮೆಯರು. ವೆಲ್ತ್ ಈಸ್ ಬಿಲ್ಟ್ ಸ್ಲೋಲಿ ನಾಟ್ ಸಡನ್ಲಿ. ಸಂಯುಕ್ತ ಬುದ್ಧಿ ಎಂಬುದು ಜಾದು, ಆದರೆ ಅದು ಸಮಯ ಕೇಳುತ್ತದೆ. ನೀವು ಸಹನೆಯಿಂದ ಹೂಡಿಕೆ ಮಾಡಿದರೆ ಕಾಲ ನಿಮ್ಮ ಪರ ಕೆಲಸ ಮಾಡುತ್ತದೆ. ಹಣದ ನಿರ್ಧಾರಗಳು ತಾರ್ಕಿಕವಾಗಿರುವುದಿಲ್ಲ, ಅವು ಭಯ, ಆಸೆ, ಅಸೂಯೆ, ಹುಟ್ಟು ಇತ್ಯಾದಿ ಭಾವನೆಗಳಿಂದ ಪ್ರಭಾವಿತವಾಗಿದೆ. ಉದಾಹರಣೆಗೆ, 2008ರಲ್ಲಿ ಮಾರುಕಟ್ಟೆ ಕುಸಿತದಲ್ಲಿ ಹಲವಾರು ನಷ್ಟದ ಭಯದಿಂದ ಹೂಡಿಕೆ ತೆಗೆದುಕೊಂಡರು, ಆದರೆ ಶಾಂತವಾಗಿ ಉಳಿದವರು ನಂತರ ಕೋಟ್ಯಾಧಿಪತಿಗಳಾದರು. ಹಣದ ಆಟದಲ್ಲಿ ಭಾವನೆಗಳನ್ನು ಗೆಲ್ಲುವವರೇ ಮಾತ್ರ ಗೆಲ್ಲುತ್ತಾರೆ. ಶ್ರೀಮಂತಿಕೆ ಎಂದರೆ ಕೇವಲ ದೊಡ್ಡ ಖಾತೆ ಅಲ್ಲ, ಅದು ಮನಸ್ಸಿನ ಶಾಂತಿ. ವೆಲ್ತ್ ಈಸ್ ವಾಟ್ ಯು ಡೋಂಟ್ ಸಿ. ನಾವು ಕಾರು, ಬಾಂಗ್ಲಾ ನೋಡುತ್ತೇವೆ, ಆದರೆ ನಿಜವಾದ ಸಂಪತ್ತು ನಾವೇ ನೋಡುವುದಿಲ್ಲ. ನಿಜವಾದ ಶ್ರೀಮಂತರಾದವರು ಅತಿಯಾದ ಖರ್ಚು ಮಾಡುವುದಿಲ್ಲ, ಅವರು ಸಂತೋಷವನ್ನು ಒಳಗೆ ಹುಡುಕುತ್ತಾರೆ. ಯಾರಾದರೂ ಮನೆ ಖರೀದಿಸುತ್ತಾರೆ, ಇನ್ನೊಬ್ಬರು ಹೊದಿಕೆ ಮಾಡುತ್ತಾರೆ. ಎರಡೂ ಸರಿಯೇ, ಆದರೆ ನಾವು ಇತರರನ್ನು ಹೋಲಿಸಲು ಶುರು ಮಾಡಿದಾಗ ನಮ್ಮ ಶಾಂತಿ ನಾಶವಾಗುತ್ತದೆ. ಕಂಪ್ಯಾರಿಸನ್ ಇಸ್ ದ ಕಿಲ್ಲರ್ ಆಫ್ ಜಾಯ್. ಹಣದಲ್ಲಿ, ಆಟದಲ್ಲಿ ಪ್ರತಿಯೊಬ್ಬರೂ ಹಾದಿ ಬೇರೆ. ನೀನು ಯಾರಿಗಾದರೂ ಹೋಲಿಸಬೇಕಾಗಿಲ್ಲ, ನಿನ್ನಿಂದ ಎಷ್ಟಡೆಗಿಂತ ಬೆಳೆದಿದೆಯಾ ಎಂಬುದೇ ಪ್ರಶ್ನೆ. ಒಮ್ಮೆ ಒಬ್ಬ ಯುವಕ ಶ್ರೀಮಂತನಾಗಬೇಕೆಂದು ದಿನ ರಾತ್ರಿ ದುಡಿತ ಮಾಡುತ್ತಿದ್ದ, ಆದರೆ ಅವನಿಗೆ ಎಂದೂ ಶಾಂತಿ ಸಿಗಲಿಲ್ಲ. ಒಂದು ದಿನ ಹಳ್ಳಿಯನ್ನು ಹಿರಿಯ ವ್ಯಕ್ತಿ ಹೇಳಿದ, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದಾಗಿರಬಹುದು, ಆದರೆ ನಿನ್ನ ಮನಸ್ಸು ಖಾಲಿಗಿದ್ದರೆ ನೀನು ಬಡವನೇ. ಆ ದಿನದಿಂದ ಅವನು ಹಣವನ್ನು ಶಾಂತಿಯ ಉಪಕಾರಕ್ಕಾಗಿ ನೋಡತೊಡಗಿದ. ಅವನು ಉಳಿಸಿದ, ಕೂಡಿದ, ಸಹನೆ ಬಿದ್ದ. ವರ್ಷಗಳ ಬಳಿಕ ಅವನು ನಿಜವಾದ ಶ್ರೀಮಂತನಾದ ಮನಸ್ಸಿನಿಂದ. ಹಣದ ನಿಜವಾದ ಗುರಿ ಸ್ವಾತಂತ್ರ್ಯ, ಅಂದರೆ ನೀವು ಏನು ಮಾಡಬೇಕು ಎಂಬುದನ್ನು ನೀವೇ ತೀರ್ಮಾನಿಸುವ ಸಾಮರ್ಥ್ಯ. ದ ಹೈಯೆಸ್ಟ್ ಫಾರ್ಮ್ ಆಫ್ ವೆಲ್ತ್ ಇಸ್ ಫ್ರೀಡಮ್. ಹಣದಿಂದ ನಾವು ಖರೀದಿಸಬೇಕಾದದ್ದು ಬಂಗ್ಲಾ ಅಲ್ಲ, ಸ್ವಾತಂತ್ರ್ಯ ಜೀವನ. ನಾವು ಈ ಪುಸ್ತಕದಲ್ಲಿ ಏನೇನು ತಿಳಿದುಕೊಳ್ಳಬೇಕು ಎಂದರೆ, ಹಣದ ಆಟ ಮನಸ್ಸಿನಲ್ಲೇ ಆರಂಭವಾಗುತ್ತದೆ. ಉಳಿಸುವ ಚಟ ಶ್ರೀಮಂತಿಕೆಯ ಬೀಜ. ಕಾಲದ ಶಕ್ತಿಯನ್ನು ನಂಬಿ, ಭಾವನೆಗಳನ್ನು ನಿಭಾಯಿಸಿ. ಹೋಲಿಕೆ ಬೇಡ, ಶಾಂತಿ ಹಣಕ್ಕಿಂತ ಅಮೂಲ್ಯ. ಶ್ರೀಮಂತಿಕೆ ಸ್ವಾತಂತ್ರ್ಯ, ತಾಳ್ಮೆಯೇ ಬುದ್ಧಿವಂತಿಕೆ. ಹಣ ಆಯ್ಕೆ, ಒತ್ತಡವಲ್ಲ. ಮನಸ್ಸು ಗೆದ್ದವನೇ ನಿಜವಾದ ಶ್ರೀಮಂತ. ಹಣವನ್ನು ಗೆಲ್ಲೋದು ಸುಲಭವಲ್ಲ,
ಆದರೆ ಮನಸ್ಸು ಗೆದ್ದರೆ ಹಣವು ನಿಮ್ಮ ಹಿಂದೆ ಬಂದೇ ಬರುತ್ತದೆ. ಈ ವಿಡಿಯೋ ಇಷ್ಟವಾದರೆ ನಿಮಗೆ ಲೈಕ್ ಮಾಡಿ. ಹಣ ಮತ್ತು ಮನೋವಿಜ್ಞಾನ ಕುರಿತು ಇನ್ನಷ್ಟು ಕಥೆಗಳು ಚಾನೆಲ್ಗಳು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹಣದ ಶಕ್ತಿ ಹೇಗೆ ಮನಸ್ಸಿನಿಂದ ಶುರುವಾಗುತ್ತದೆ ಎಂಬುದನ್ನು ನೋಡೋಣ. ಧನ್ಯವಾದಗಳು.